ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಟೊಮೊಟೊ ಗೊಜ್ಜು. ಎಷ್ಟೇ ಗ್ರೇವಿ ಮತ್ತು ಪಲ್ಯಗಳು ಮಾಡಿಕೊಂಡ್ರೂ ಕೊನೆಗೆ ಟೊಮೊಟೊ ಗೊಜ್ಜಿಗೆ ಬರಲೇಬೇಕಲ್ವಾ? ಎಲ್ಲ ಮನೆಗಳಲ್ಲೂ ಅಷ್ಟೆ. ಅದರಲ್ಲೂ ನಾನು ತೋರಿಸೋ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ಮೊದಲನೇದಾಗಿ ಕಡಾಯಲ್ಲಿ 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ. ಸಾಸಿವೆ ಸೇರಿಸ್ತಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ. 20 ಎಸ್ಲಷ್ಟು ಬೆಳ್ಳುಳ್ಳಿ, ಅಂದರೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕಿ, 2 ಕಡ್ಡಿ ಕರಿಬೇವು, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿ ಚೆನ್ನಾಗಿ ಘಮ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ನಂತರ 2 ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಗೊಜ್ಜಲ್ಲಿ ಯಾವಾಗಲೂ ಅಷ್ಟೇ, ಈರುಳ್ಳಿ ಹೆಚ್ಚಿಗೆನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಅದನ್ನು ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ಗೊಜ್ಜು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆದ ನಂತರ ಅರ್ಧ ಕೆಜಿಯಷ್ಟು ನಾಟಿ ಟೊಮೊಟೊನ ಹಾಕ್ತಾ ಇದ್ದೀನಿ. ನೀವು ಬ್ಯಾಂಗ್ಳೂರ್ ಟೊಮೊಟೊನು ಹಾಕ್ಕೋಬೋದು, ತೊಂದರೆ ಇಲ್ಲ, ಅದು ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದರೆ ಹಣ್ಣಾಗಿರೋಂಥ ಟೊಮೊಟೊನ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ತಾ ಇದ್ದೀನಿ. ಏಕೆ ಅಂದರೆ ಟೊಮೊಟೊ ಬೇಗ ಮೆತ್ತಗೆ ನಮಗೆ ಬೆಂದೋಗುತ್ತೆ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ. ಹಾಗೆ ಗ್ರೇವಿನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೀವು ಉಪ್ಪು ಹಾಕ್ತೀರಾ, ಹಾಗೆ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ. ಅದೇ ನೀವು ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಮೆತ್ತಗಿರುತ್ತೆ. ನೋಡಿದ್ರಲ್ಲ ಟೊಮೊಟೊ ಎಷ್ಟು ಮೆತ್ತಗಾಗಿದೆ ಅಂತ. ಈಗ ಬೇಕು ಅಂದರೆ ಸ್ಪೂನಲ್ಲಿ ಒಂದು ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಮೆತ್ತಗೆ ಗ್ರೇವಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅಥವಾ ಮ್ಯಾಶರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ಹಾಗಂತ ತುಂಬ ಮೆತ್ತಗೂ ಮಾಡಬಾರ್ದು, ಗ್ರೇವಿ ಥರ ಆಗೋಗುತ್ತೆ, ಗೊಜ್ಜು ಥರ ಇರೋದಿಲ್ಲ. ಸ್ವಲ್ಪ ಮಾಡ್ಕೋಬೇಕು. ಈಗ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ, ಅದು ಸಹ ಚೆನ್ನಾಗಿರುತ್ತೆ. ಆದರೆ ಸಾಂಬಾರು ಪುಡಿ ಆದರೆ 1 ಟೀ ಸ್ಪೂನಷ್ಟು ಸೇರಿಸ್ಕೋಬೇಕಾಗುತ್ತೆ. ನಾನು ಈ ಗೊಜ್ಜಲ್ಲಿ ನೀರೇನು ಹಾಕ್ತಾ ಇಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಸೂಪರಾಗಿ ನಮಗೆ ಗೊಜ್ಜು ರೆಡಿಯಾಗಿದೆ. ಹಸಿ ವಾಸನೆ ಅನ್ನೋದೇ ಇರಬಾರ್ದು, ಆ ರೀತಿ ನಾವು ಬೇಯಿಸ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಪೌಡರ್, ಎರಡರಲ್ಲಿ ಯಾವುದಾದ್ರೂ ನೀವು ಸೇರಿಸ್ಕೋಬೋದು. ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಟೊಮೊಟೊ ಗೊಜ್ಜು ರೆಡಿ ಆಗೋಯ್ತು. ಇದೇ ಮೆಥಡಲ್ಲಿ ನೀವು ಮನೇಲಿ ಮಾಡ್ಕೊಂಡು ನೋಡಿ, ಖಂಡಿತ ನಿಮ್ಮ ಮನೇಲೂ ಇಷ್ಟಪಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 15 ದಿನ ಆರಾಮಾಗಿ ಬಳಸ್ಕೋಬೋದು. ಚಪಾತಿ, ರೊಟ್ಟಿ, ಹಾಗೆ ಅನ್ನ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.